ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮ ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಅದು ಇವತ್ತು ದ್ರಾಕ್ಷಿ ಇರ್ಬೋದು, ಅಡಿಕೆ ಗಿಡ ಇರ್ಬೋದು, ಇಲ್ಲ ದಾಳಿಂಬೆ ಇರ್ಬೋದು. ಯಾವುದು ಸುಮಾರು ಒಂದು 4 ವರ್ಷ 5 ವರ್ಷ ಆಗಿರತಕ್ಕಂಥ ಬೆಳೆಗಳಿಗೆ ಇವತ್ತು ಕಳೆ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇದೆ. ಇವತ್ತು ಕಳೆ ನಿರ್ವಹಣೆ ಮಾಡ್ಲಿಕ್ಕೆ ಒಂದು ವೀಡ್ ಮ್ಯಾಟ್ ಹಾಕ್ಲಿಕ್ಕೆ ಕೂಡ ಇವತ್ತು ಒಂದು ಹೊಸ ತಂತ್ರಜ್ಞಾನದೊಂದಿಗೆ ಇವತ್ತು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ನಾನು. ಇವತ್ತು ನೋಡಿ, ಇದು ವೀಡ್ ಮ್ಯಾಟ್ ಒಳ್ಳೆ ಒಂದು ಬ್ರಾಂಡೆಡ್ ಕಂಪ್ನಿ ವೀಡ್ ಮ್ಯಾಟ್ ಅನ್ನ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಏನಪ್ಪಾ ಈ ವೀಡ್ ಮ್ಯಾಟ್ ವಿಶೇಷತೆ ಏನು ಅಂತಂದ್ರೆ, ಇವತ್ತು ನಾವು ದೊಡ್ಡದಾಗಿ ಬೆಳೆದಿರುವಂತ ಸಸಿಗಳಿಗೆ ಸೆಂಟ್ರಲ್ ಗಿಡ ಇರೋದ್ರಿಂದ ವೀಡ್ ಮ್ಯಾಟ್ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಈ ವೀಡ್ ಮ್ಯಾಟ್ ಅಲ್ಲಿ ಮಧ್ಯಕ್ಕೆ ನಿಮ್ಗೆ ಹೋಲ್ ಮಾಡಿ 8 ಇಂಚು ಹೋಲ್ ಮಾಡಿ ವೀಡ್ ಮ್ಯಾಟ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ವೀಡ್ ಮ್ಯಾಟ್ 2 6ಕ್ಕೆ 6, 5 ಅಡಿಗೆ 5 ಅಡಿ, 4 ಅಡಿ 4 ಅಡಿ ಕಳೆ ಔಷಧಿ ಹೊಡೆಯೋದನ್ನ ನಾವು ಕಡಿಮೆ ಆಗುತ್ತೆ, ಮತ್ತೆ ಕಳೆ ಒರೆಸೋದಕ್ಕೆ ಲೇಬರ್ ಕೂಡ ಕಡಿಮೆ ಆಗುತ್ತೆ. ನೋಡಿ, ಉದಾಹರಣೆಗೆ ಇದೊಂದು ಸಸಿ ಏನು ಅಡಿಕೆ ಗಿಡ ಇರ್ಬೋದು, ಇಲ್ಲ ಮಾವಿನ ಗಿಡ ಇರ್ಬೋದು, ಇಲ್ಲ ದ್ರಾಕ್ಷಿ ಗಿಡ ಇರ್ಬೋದು, ಇಲ್ಲ ದಾಳಿಂಬೆ ಗಿಡ ಇರ್ಬೋದು. ಒಂದು ಐಡಿಯಾ ಇದು. ನೋಡಿ, ಈ ಐಡಿಯಾದಲ್ಲಿ ಈ ತರ ವೀಡ್ ಮ್ಯಾಟ್ ಕಟ್ ಮಾಡಿರ್ತೀವಿ. ಕಟ್ ಮಾಡಿರೋಂತ ವೀಡ್ ಮ್ಯಾಟ್ಗೆ ನೋಡಿ ಗಿಡಕ್ಕೆ ಏನ್ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿ ಗಿಡ ಕವರ್ ಆಗೋ ತರ. ನೋಡಿ, ಈ ವೀಡ್ ಮ್ಯಾಟ್ ಬಳಸೋದ್ರಿಂದ ನಮ್ಗೆ ಇವಾಗ ಅಕಸ್ಮಾತ್ ಸೆಕೆಂಡ್ ಫೀಡಿಂಗು, ಥರ್ಡ್ ಫೀಡಿಂಗು, ಫೋರ್ತ್ ಫೀಡಿಂಗ್ ಇರುತ್ತೆ. ಆ ಫೋರ್ತ್ ಫೀಡಿಂಗ್ ಅಲ್ಲಿ ನಾವ್ ಹೆಂಗಪ್ಪ ಕೊಡೋದು ಅಂತ ಡೌಟ್ ಇದ್ರೆ ನೋಡಿ, ವೀಡ್ ಮ್ಯಾಟ್ ನ ಈ ತರ ಕ್ಲೀನ್ ಆಗಿ ಆಚೆಗೆ ಬೇಕಾದ್ರೆ ತೆಗಿಬಹುದು. ಇಲ್ಲ ಅಂದ್ರೆ ಈ ತರ ಹಾಕಿರ್ತಕ್ಕಂತ ವೀಡ್ ಮ್ಯಾಟ್ ಅನ್ನ ನಾವು ಸೈಡ್ ಅಲ್ಲಿ ಕ್ಲೀನ್ ಆಗಿ ಓಪನ್ ಮಾಡಿ, ಈ ತರ ಸೈಡ್ ಅಲ್ಲಿ ಓಪನ್ ಮಾಡಿ ಈ ತರ ಫೀಡಿಂಗ್ ಕೂಡ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳೊಂದಿಗೆ ನಿಮ್ಮ RK ರವಿಕುಮಾರ್.